ನಮಸ್ಕಾರ. ನಮಸ್ತೆ ಸರ್. ಹಳ್ಳಿಗೇರಿ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಕಲಗಡಗಿ ಅಳ್ಳಾವರ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಿರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಶ್ರೀಮತಿ ಪುಷ್ಪಾವತಿ ಮೇದಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಾವು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ನಿಮ್ಮ ಪಂಚಾಯತಿಗೆ ಭೇಟಿ ಮಾಡಿರ್ತಕ್ಕಂಥ ವಿಷಯ ಏನಂತ ಹೇಳಿದರೆ, ಮುಂಬರ್ತಾ ಇರೋ ಗ್ರಾಮ ಪಂಚಾಯಿತಿ ಆಡಳಿತ ಮುಕ್ತಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡೆವಲಪ್ಮೆಂಟ್ ಅಂಗವಾಗಿ ನಾವು ನಿಮ್ಮ ಪಂಚಾಯತಿಯಲ್ಲಿ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ. ಅದರದ್ದೇ ಅಂಗವಾಗಿ ಮತ್ತು ವಿಶೇಷವಾಗಿ ಪುಷ್ಪಾವತಿ ಮೇದಾರ್ ಅವರು ಕೂಡ ಗ್ರಾಮ ಪಂಚಾಯತಿ RDPI ಡಿಪಾರ್ಟ್ಮೆಂಟಿನ PDO ಅವರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ಮುಂದಿನ ಚುನಾವಣೆ ಕೂಡ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಅದಕ್ಕಿಂತ ಪೂರ್ವಕವಾಗಿ ತಾವು RDPI ಡಿಪಾರ್ಟ್ಮೆಂಟಿಗೆ ಜಾಯಿನ್ ಆಗಿರ್ತಕ್ಕಂಥ ವಿಷಯಗಳನ್ನು ಎಲ್ಲಿಂದ ಹೇಗೆ ಪ್ರಾರಂಭವಾಯಿತು ನಿಮ್ಮ RDPI ಡಿಪಾರ್ಟ್ಮೆಂಟಿನ ಜೀವನಗಳು? ನಾನು 2010ರಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಜಾಯಿನ್ ಆಗ್ತೇನೆ ರೀ. ನನಗೆ ಮನಗುಂಡಿ ಪೋಸ್ಟಿಂಗ್ ಆಗುತ್ತೆ. ಮೊದಲೇ ಪಂಚಾಯತಿ ಮನಗುಂಡಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ವಿ. MJNRE ಯೋಜನೆ ಆವಾಗ ಬೃಹತ್ ಯೋಜನೆ ಆಗಿತ್ತು. ಆ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ಕೆಲಸಗಳನ್ನು ನಾವು ಮಾಡಿದ್ವಿ. ಅದಾದ ನಂತರ ಮುಂದೆ ಕಲಘಟಗಿ ಪಂಚಾಯತಿ ಮಾಡಿದ್ವಿ. ಕಲಘಟಗಿ ತಾಲೂಕಿನಲ್ಲಿ ಯಾವ ಪಂಚಾಯತಿ ಮಾಡಿದ್ವಿ? ನಾವು ಮಿಶ್ರಿಕೋಟೆ ತಂಪೂರು ಮಾಡಿದ್ವಿ. ತದನಂತರ ದೇವನೂರು ಮಾಡಿದ್ವಿ, ತರ್ಲಘಟ್ಟ ಮಾಡಿದ್ವಿ. ಆದ ನಂತರ ಹೊಳ್ಳಿ ಮಾರಡಿಗೆ ಮಾಡಿದ್ದೀನಿ, ಶಿವಳ್ಳಿ ಮಾಡಿದ್ದೀನಿ ರೀ. ವಿವಿಧ ಪಂಚಾಯತಿಗಳು ನಾನು ಕೆಲಸ ಮಾಡಿದ್ದೀನಿ. ಈ ನಿಟ್ಟಿನೊಳಗೆ ಎಲ್ಲ ಥರದಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡಿದ್ರೆ ಹಳ್ಳಿ ಒಳಗೆ ಒಳ್ಳೆ ಕೆಲಸಗಳನ್ನು ಮಾಡಿದ್ವಿ. ಎಲ್ಲ ಯೋಜನೆಗಳ ಅನುಷ್ಠಾನ ಮಾಡಿ ಒಳ್ಳೆ ನಾವು ಯಾವುದೇ ನಿಯಮ ಬಾಹಿರವಾಗಿ ಕೆಲಸ ಮಾಡದೆ, ಯಾವುದೇ ಒತ್ತಡಕ್ಕೂ ಮಣಿಯದೆ ಕೆಲಸ ಮಾಡಿದ್ದೀನಿ. ಯಾವುದೇ ರಾಜಕೀಯ ಒತ್ತಡಕ್ಕಾಗಲಿ ಜನರ ಒತ್ತಡಕ್ಕಾಗಿ ಎಲ್ಲಿ ಕೆಲಸ ಮಾಡಿಲ್ಲ. ಯಾವುದು ಸರಿ ಇದೆ, ಯಾವುದು ಕಾನೂನು ಪ್ರಕಾರ ಇದೆ ಅಂತ ತಿಳ್ಕೊಂಡು ಅದೇ ರೀತಿಯಾಗಿ ಕೆಲಸ ಮಾಡಿದ್ದೀನಿ. ಅದರಿಂದ ನಮ್ಗೆ ಬಹಳಷ್ಟು ತೊಂದರೆಗಳು ಬಂದು ಬದಲಾವಣೆಗಳದು, ವರ್ಗಾವಣೆಗಳು ನಾವು ಅದಕ್ಕೆಲ್ಲ ವಿಚಾರ ಮಾಡಲಿಲ್ಲ. ಎಲ್ಲಾದರೂ ನೌಕರಿ ಮಾಡೋದು ಸರಿಯಲ್ಲ. ಸೊ ಆ ನೌಕರಿಗೆ ನಾವು ಗಟ್ಟಿಯಾಗಿ ಉಳಿದ್ಬಿಟ್ಟಿದ್ವಿ. ಆ ಕಾರಣಕ್ಕಾಗಿ ಈಗ 2023ರಲ್ಲಿ ನಾನು ಇಲ್ಲಿ ಹಳ್ಳಿಗೇರಿ ಗ್ರಾಮ ಪಂಚಾಯತಿಗೆ ಬಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಜನರೊಳಗೆ ನಾವು ಬೆರೆತು ಇಲ್ಲಿ ಆ ಗ್ರಾಮಗಳಿಗೆ ಅವಶ್ಯಕತೆ ಇದ್ದಂಥ ಎಲ್ಲ ಕೆಲಸಗಳನ್ನು ಪಟ್ಟಿ ಮಾಡ್ತಾ ಅದು ಸಂಬಂಧಪಟ್ಟಂಗೆ ಹಂತವಾಗಿ ಅನುದಾನದ ಯಾವ ಥರ ಅನುದಾನ ನಮಗೆ ಬಿಡುಗಡೆ ಆಗುತ್ತೆ, ಅದೇ ಬಿಡುಗಡೆ ಅನುದಾನದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಏನು ಕೆಲಸ ಮಾಡಬೇಕಾಗಿತ್ತು ಅನ್ನುವಂಥ ಪಟ್ಟಿ ಮಾಡ್ಕೊಂಡಿದ್ದೀವಿ. GPDP ಅಂಥೇಳಿ ಬರುತ್ತೆ. 5 ವರ್ಷ ಪಂಚವಾರ್ಷಿಕ ಅವು ಕಾಮಗಾರಿಗಳನ್ನು ತೊಗೊಂಡಿದ್ವಿ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರ ನಡುವೆ ಗ್ರಾಮ ಸಭೆಗಳನ್ನು ಏರ್ಪಡಿಸಿ ಒಂದು ಸಮನ್ವಯ ಸಾಧಿಸಿ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಬಂದಿದ್ದೀವಿ ಇಲ್ಲಿ ಮಟ್ಟನೂ. ಅದೇ ಥರನಾಗಿ ಇಲ್ಲಿ ಹೇಳಬೇಕಂದ್ರೆ ಕೂಲಿ ಕಾರ್ಮಿಕರ ಬೇಡಿಕೆ ಇದೆ. 2-3 ಗ್ರಾಮಗಳಲ್ಲಿದೆ. ಇಲ್ಲಿ 8 ಗ್ರಾಮಗಳಲ್ಲಿ ಬರ್ತವೆ. 4 ಕಂದಾಯ ಗ್ರಾಮಗಳದಾವೆ. ಇನ್ನು 4 ಉಪಗ್ರಾಮಗಳದಾವೆ. ಅವು ಕಂದಾಯವಲ್ಲದ ಗ್ರಾಮಗಳದಾವೆ. ಎಲ್ಲ ಗ್ರಾಮಗಳಲ್ಲಿ ನಾವು ಕೆಲಸಗಳನ್ನು ಅವಶ್ಯಕತೆ ಎಲ್ಲಿದೆಯೋ, ಎಲ್ಲಿ ಯಾವ ಕಾಮಗಾರಿಗಳ ಅನುಷ್ಠಾನ ಮಾಡೋದ್ರಿಂದ ಜನಕ್ಕೆ ಒಳ್ಳೆಯದಾಗುತ್ತೋ ಅನ್ನೋ ತಿಳ್ಕೊಂಡು ನಾವು ಎಲ್ಲ ಕ್ರಿಯಾ ಯೋಜನೆಯನ್ನು ಒಳಪಡಿಸಿ ಕೆಲಸ ಮಾಡಿದ್ದೀವಿ. ಮತ್ತು ಅತಿ ಹೆಚ್ಚು ಜನರಿಗೆ ಸವಲತ್ತು ಕೊಡುವಂಥ ಕೆಲಸಗಳಲ್ಲಿ ನಾವು ಭಾಗಿಯಾಗಿದ್ದೀವಿ. ಸೊ ರೈತರ ಕೆಲಸಗಳನ್ನು ಭಾಳಷ್ಟು ಮಾಡಿದ್ದೀವಿ ಸರ್ ಈ ವರ್ಷದೊಳಗೆ. ಮತ್ತು ಈ ವರ್ಷ 15ನೇ ಹಣಕಾಸು ಕ್ರಿಯಾ ಯೋಜನೆ ಬರಬೇಕಾಗಿತ್ತು, ಅನುದಾನ ಬಂದಿಲ್ಲ. ಬರದೇ ಇದ್ದ ಪಕ್ಷ ವಸೂಲಿ ಅತಿ ಹೆಚ್ಚು ಪ್ರಗತಿ ಸಾಧಿಸಿದ್ವಿ. ಹೋದ ಸಲ 100% ವಸೂಲಾತಿ ಒಳಗೆ ನಾವು ಜಿಲ್ಲೆಯಲ್ಲಿ ಪ್ರಗತಿ ಸಾಧಿಸಿ ತೋರಿಸಿದ್ವಿ. ಈ ವರ್ಷವೂ 92% ಆಗಿದೆ. ಇನ್ನೂ ಈ ತಿಂಗಳು ಮುಗಿದಿಲ್ಲ. 100% ನಾವು ವಸೂಲಾತಿಯನ್ನು ಜನರ ಕಡೆಯಿಂದ ಮಾಡಿ ಜನರ ಕೆಲಸಗಳ ಪ್ರಗತಿಯನ್ನು ಸಾಧಿಸೋಕೆ ನಾನು ಅತಿ ಹೆಚ್ಚು ಶ್ರಮ ಪಡ್ತಾ ಇದ್ದೀನಿ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಜನರು ಒಳ್ಳೆ ಅದಕ್ಕೆ ಬಂದ ಅಧಿಕಾರಿಗಳಿಗೆ ಒಳ್ಳೆ ಥರದಿಂದ ಬೆಲೆ ಕೊಟ್ಟಿದ್ದಾರೆ. ಆ ಥರದಂಥ ಘಟನೆಗಳನ್ನು ನಮ್ಮ ಗ್ರಾಮದಲ್ಲಿ ಏನೂ ಆಗಿಲ್ಲ. ಬಟ್ ಏನು ಕೆಲವೊಂದಿಷ್ಟು ವಿಷಯಗಳು ಇರ್ತಾರೆ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗೆ ಅವ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂತಂತಂದ್ರೆ ನಮ್ಮ ಬಗ್ಗೆ ನೆಗೆಟಿವ್ ಹೇಳುವಂಥವ್ರು ಇರ್ತಾರೆ. ಯಾಕಂದ್ರೆ ಜಗತ್ತಿನೇ ಹಾಗಿದೆ, ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ. ಏನೋ ಚಲೋ ಮಾಡಿದರೂ ಒಂದು ತಪ್ಪನ್ನು ಹುಡುಕುವಂಥ ಜನ ಇದ್ದೇ ಇರ್ತಾರೆ. 100 ಸರಿ ಮಾಡಿದಂಥ ಕೆಲಸಗಳನ್ನು ಬಿಂಬಿಸೋದಿಲ್ಲ ಅಂಥೇಳಿ ಇರ್ತೈತೆ. ಇದೆಲ್ಲ ನಂದು ಸರ್ಕಾರಿ ನೌಕರರ ವ್ಯವಸ್ಥೆ ಅಷ್ಟೇ ಅಲ್ಲ, ಎಲ್ಲ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ರಾಜಕೀಯ ಮಟ್ಟದೊಳಗೂ ನೋಡ್ರಿ, ನೀವು ಸರ್ಕಾರಿ ವ್ಯವಸ್ಥೆ ಒಳಗೂ ನೋಡ್ರಿ, ಸಾರ್ವಜನಿಕರ ಒಳಗೂ ನೋಡ್ರಿ. ಮುಂದೆ ಕೆಲಸ ಯಾರು ಮಾಡ್ತಿರ್ತಾರೆ, ಮುಂದಾಳತ್ವ ಯಾರು ವಹಿಸ್ತಿರ್ತಾರಲ್ಲ ಅವರಿಗೆ ಅವಮಾನಗಳು ಅಪಮಾನಗಳು ಅವೆಲ್ಲ ಸಹಜವಾಗಿ ಬರ್ತಾವೆ.
ಸೊ ಆದರೆ ಅಪಮಾನಕ್ಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ನಾವು ಕುಗ್ಗಿಲ್ಲ. ಅದ್ರ ಜನರ ಕೆಲಸಗಳನ್ನ ನಾವು ಮುಂದುವರೆದು ನಾವು ಕೆಲಸ ಮಾಡ್ತೀವಿ, ಮಾಡ್ತಾ ಬಂದಿದ್ದೀವಿ, ಮಾಡ್ತಾನೂ ಇರ್ತೀವಿ. ಇದೇ ನಮ್ಮ ಎಸ್ ಮೇಡಮ್. 2023ರಲ್ಲಿ ತಾವು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಕಲಗಡಗಿ ಅಳ್ಳಾವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಿರಿ ಗ್ರಾಮ ಪಂಚಾಯತಿಗೆ ತಾವು ಬಂದ್ರಿ. ಹತ್ತತ್ರ ತಾವು ಬಂದ ಮೇಲೆ ಈ ಕಮಿಟಿ ಆಡಳಿತ 1.5 ವರ್ಷದಿಂದ 2 ವರ್ಷ ಕಾಲಿಡ್ತಾ ಇತ್ತು. ಆ ಸಂದರ್ಭದಲ್ಲಿ ತಾವು ಇಲ್ಲಿಗೆ ಪ್ರವೇಶ ಮಾಡಿದ್ರಿ. ವಿಧಾನಸಭೆ ಚುನಾವಣೆಗಿಂತ ಮುಂಚಿತವಾಗಿ ಬಂದ, ಚುನಾವಣೆ ಮುಗಿದ ಮೇಲೆ ಬಂದ್ರ ಮೇಡಮ್ ನೀವು ಇಲ್ಲಿಗೆ? ಮುಗಿದ ಮೇಲೆ ಬಂದ್ರಿ ತಾವು. ಸರಿ ಮೇಡಮ್, ಅವಾಗಿಂದ ಹಿಡಿದು ಈ ಕಮಿಟಿ ಆಡಳಿತ ಮುಕ್ತಾಯ ಸಂದರ್ಭದಲ್ಲಿವರೆಗೆ ಯಾವ್ಯಾವ ರೀತಿಯಿಂದ ಅಭಿವೃದ್ಧಿಗೆ ಚಾಲನೆ ನೀಡಿದ್ರಿ? ಯಾವ್ಯಾವ ರೀತಿ ಮುಕ್ತಾಯಗೊಂಡ ಆದ ನಂತರ ಆಡಳಿತಾಧಿಕಾರಿ ನೇಮಕಗಳಾಗ್ತಾವೆ? ಒಂದು ವಿಷಯ ಮೇಡಮ್, ಈ ಕಮಿಟಿ ಅಲ್ಲಿಂದ ತಗೊಂಡು ಇಲ್ಲಿವರೆಗೆ ಹತ್ತತ್ರ 2.5 3 ವರ್ಷ ಸಂದರ್ಭದಲ್ಲಿ ತಾವು ಮತ್ತು ಕಮಿಟಿಯವರು ಕೂಡಿಕೊಂಡು ಗ್ರಾಮ ಸಭೆಗಳನ್ನಾಗಿರಲಿ, ವಾರ್ಡ್ ಸಭೆಗಳನ್ನಾಗಿರಲಿ, ಮಕ್ಕಳ ಸಭೆಗಳನ್ನಾಗಿರಲಿ, ಶಿಕ್ಷಣ ಬಗ್ಗೆ ಚಿಂತನೆಗಳನ್ನಾಗಿರಲಿ, ವಿಶೇಷವಾಗಿ ಮೂಲಭೂತ ಸೌಕರ್ಯ ಮತ್ತು ಬಯಲು ಮುಕ್ತ ಶೌಚಾಲಯದ ಬಗ್ಗೆ ಆಗಿರಲಿ, ಮತ್ತು ವಿಶೇಷವಾಗಿ ನಿಮ್ಮ ಒಂದು ಪಂಚಾಯಿತಿ ಮಲೆನಾಡಿನ ಪ್ರದೇಶಕ್ಕೆ ಹೆಬ್ಬಾಗಿಲುವಾಗಿರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯತಿ, ಈ 3 ವರ್ಷ ಕಮಿಟಿ ಜೊತೆ ತಾವು ಕೂಡಿಕೊಂಡು 1.5 ವರ್ಷ ಈಗ ಆಡಳಿತ ಅಧಿಕಾರಿ ಬಂದಿದ್ದಾರೆ, ಕಮಿಟಿ ಜೊತೆ ಕೂಡಿಕೊಂಡು ಯಾವ್ಯಾವ ಅಭಿವೃದ್ಧಿಗೆ ತಾವು ಚಾಲನೆ ನೀಡಿ? 1 ವರ್ಷ ಆಗಿಲ್ಲ, ಸರಿ 1.5 ತಿಂಗಳಾಯ್ತು ಕಮಿಟಿ ಆಡಳಿತ ಅಧಿಕಾರಿ ಬಂದು, 1.5 ತಿಂಗಳಾಯ್ತು, ಸಾರಿ ಕ್ಷಮಿಸಬೇಕು. ಈ 3 ವರ್ಷದಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ? ನಮ್ಮ 3 ವರ್ಷದಲ್ಲಿ ಈಗಾಗಲೇ ನಾವು ಗ್ರಾಮ ಸಭೆಯಲ್ಲಿ ಹೇಳಿದಂಥ ಕೆಲಸಗಳನ್ನು ತಗೋತೀವಿ. ನಾವು ವೈಯಕ್ತಿಕ ಅಂತಲ್ಲ, ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಗ್ರಾಮಗಳಲ್ಲಿ ಏನು ಸಮಸ್ಯೆಗಳನ್ನು ಅದಾವ ಅಂತೇಳಿ ಪಟ್ಟಿ ಮಾಡ್ತಾರೆ ರೀ. ಸದಸ್ಯರು ಅದನ್ನು ಪರಿಶೀಲನೆ ಮಾಡ್ತಾರೆ. ಅವರಲ್ಲಿ ಸಾವಿರಾರು ಗಂಟಲೆ ಕಾಮಗಾರಿಗಳನ್ನು ಕೊಡ್ತಾನೆ. ಅಷ್ಟು ಅನುದಾನ ನಮ್ಮ ಗ್ರಾಮ ಪಂಚಾಯತಿ ಲಭ್ಯ ಇಲ್ಲದ ಕಾರಣ ಬಂದಂಥ ಅನುದಾನದಲ್ಲೇ ನಾವು ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಗ್ರಾಮವಾರು ಎಷ್ಟು ಸಮಸ್ಯೆಗಳ ಪಟ್ಟಿ ಮಾಡ್ಕೊತೀವಿ, ಅದನ್ನು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯೊಳಗೂ ಚರ್ಚೆ ಮಾಡ್ತೀವಿ. ಆ ಪ್ರಕಾರವಾಗಿ ಆ ಚರ್ಚಿಸಿದಂಥ ಗ್ರಾಮಗಳನ್ನ ಮತ್ತೊಂದು ಗ್ರಾಮ ಸಭೆ ಕರೆದು ಅದನ್ನು ಫೈನಲೈಸ್ ಮಾಡಿ ಅದರಲ್ಲಿ ಯಾರು ತೊಂದರೆ ಅಥವಾ ಆಕ್ಷೇಪಣೆ ಸಲ್ಲಿಸಲಿಲ್ಲ ಕ್ರಿಯಾಯೋಜನೆ ಮಾಡ್ತೀವಿ. ಆ ಕ್ರಿಯಾಯೋಜನೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದೀವಿ. ಹೀಗಾಗಿ ಆಲ್ಮೋಸ್ಟ್ ಅಧಿಕಾರಿಗಳ ಕೈಯಲ್ಲಿ ಇರುವಂಥ ಅನುದಾನಗಳಲ್ಲ, ಸಾರ್ವಜನಿಕರ ಕೈಯಲ್ಲಿ ಅನುದಾನ ಅಂಥೇಳಿ ನನ್ನ ಅನಿಸಿಕೆ. ಯಾಕಂದರೆ ಅನುದಾನದ ಬಳಕೆ ಮಾಡೋಕೆ ನನ್ನನ್ನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನೇಮಿಸಿದ್ದಾರೆ ವಿನಃ ಇಲ್ಲಿ ನನ್ನದು ಏನು ಹಸ್ತಕ್ಷೇಪ ಬರೋದಿಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಇಲ್ಲಿ ಏನೋ ಇದ್ರೂ ಜನರಿಂದ ಜನರಿಗೋಸ್ಕರ ಇರುವಂಥ ಅನುದಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಮೇಡಮ್, ಸ್ವಚ್ಛತೆ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ನಾನು ಬಂದಾಗ ಈ ವಿಶೇಷವಾಗಿ ಬಯಲು ಮುಕ್ತ ಶೌಚಾಲಯ ಬಗ್ಗೆ ನಾನು ಬಂದಾಗ ಮುಂಚೆನೇ ODF ಘೋಷಣೆ ಆಗಿತ್ತು. ಈ ಸಲ ನಾನು ಬಂದಾದ ನಂತರ ODF ಪ್ಲಸ್ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. ODF ಪ್ಲಸ್ನಲ್ಲಿ ಗ್ರಾಮಗಳಲ್ಲಿ ಹಿತ್ತಲು ಇರಬೇಕು, ಅಲ್ಲಿ ಕಿಚನ್ ಗಾರ್ಡನಿಂಗ್ ಅಂತ ಮಾಡ್ಕೊಂಡಿರಬೇಕು. ಒಂದು ಇಲ್ಲ ಗಟರ್ ಕ್ಲೀನಿಂಗ್ನಲ್ಲಿ ಅವರ ಏನು ಮನೆಯಲ್ಲಿರುವಂಥ ಕಸವನ್ನು ಅಥವಾ ಒಣ ಕಸ ಹಸಿ ಕಸವನ್ನು ಬೇರ್ಪಡಿಸೋದು, ಅವನು ಬೇರ್ಪಡಿಸಿದಂಥ ಕಸಗಳನ್ನು ನಾವು ಬೇರ್ಪಡಿಸಿ ಅದನ್ನು ನಾವು ಗಣತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸ್ತೀವಿ. ನಾವು ಆಲ್ಮೋಸ್ಟ್ ಅಲ್ಲಿ ಈಗ ಆ್ಯಕ್ಚುಲಿ ಹಸಿ ಕಸ ನಾವು ತೊಗೋತಾ ಇಲ್ಲ, ಓನ್ಲಿ ಒಣ ಕಸಗಳ ಸಂಗ್ರಹಣೆ ನಡೆದೈತಿ. ಕಿಚನ್ ಗಾರ್ಡನ್ ಇರೋದ್ರಿಂದ ಅಲ್ಲೇ ಅವರು ಇಂಗು ಗುಂಡಿಗಳನ್ನು ಮಾಡಿ ಅಲ್ಲೇ ವಿಸರ್ಜನೆ ಮಾಡ್ತಾ ಇದ್ದಾರೆ. ಮತ್ತು ಶೌಚಾಲಯಗಳಂತೂ ನಾನು ಬಂದಾದಂಥ 68 ಶೌಚಾಲಯಗಳ ಬೇಡಿಕೆ ಇತ್ತು. ಅದರಲ್ಲಿ 99% ನಾನು ಅದರಲ್ಲಿನೂ ಗುರಿ ಸಾಧಿಸ್ತಿದ್ದೀನಿ. ಶೌಚಾಲಯಗಳನ್ನ ಓನ್ಲಿ 2 ಮಾತ್ರ ಶೌಚಾಲಯಗಳಿದೆ. ಅವರು ಊರಲ್ಲಿ ಇಲ್ಲ, ಬಟ್ ಇವು ಫಲಾನುಭವಿ ಇದನ್ನೇ, ಬಟ್ ಅವ್ರು ದುಡಿಲಿಕ್ಕೆ ಹೊರಗಡೆ ಹೋಗಿರೋದ್ರಿಂದ ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಆಗಲಿಕ್ಕೆ 2 ಮಾತ್ರ ಉಳಿದಿರ್ದಾವೆ. ಸೊ ಇನ್ನು ವಿಷಯ ಹೇಳ್ಬೇಕಂದ್ರೆ ಬಯಲು ಮುಕ್ತ ODF ಪ್ಲಸ್ ಅಂತ ಘೋಷಣೆ ಮಾಡೋಕ್ಕೆ ಏನು ಮಾನದಂಡಗಳಿತ್ತು, ಆ ಮಾನದಂಡದ ಪ್ರಕಾರ ಎಲ್ಲನೂ ಕಿಚನ್ ಗಾರ್ಡನ್ಗಳು ಇರೋದ್ರಿಂದ ಅಲ್ಲಿ ಹೆಚ್ಚು ಹೊಲಸಾಟದ ಪ್ರಶ್ನೆಯೇ ಇಲ್ಲ. ಮತ್ತು ಪ್ರತಿಯೊಂದು ಮನೆಗೂ ನಾವು ಶೌಚಾಲಯ ನಿರ್ಮಿಸಿ ಕೊಟ್ಟಿದ್ದರಿಂದ ನಾವು ಬಯಲು ಮುಕ್ತವಾಗಿ ಘೋಷಣೆನೂ ಮಾಡೋಕೆ ನಮ್ಮದೇನು ಇದನ್ನಿಲ್ಲ, ಘೋಷಣೆ ಮಾಡ್ಬೋದಾಗಿತ್ತು. ಆದ ಕಾರಣ ನಾವು ಬಯಲು ಮುಕ್ತ ಗ್ರಾಮ ಪಂಚಾಯತಿ ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ವಿ ಈಗಾಗಲೇ. ಎಸ್ ಮೇಡಮ್, ಈ ಟ್ಯಾಕ್ಸ್ ವಿಷಯದಲ್ಲಿ ಮೇಡಮ್ ನಿಧಿ ಅದೇ 100% ವಸೂಲಾತಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಪ್ರಕಾರ ನಾವು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು 8 ವಾಟರ್ಮನ್ಸ್ ಬರ್ತಾರೆ, 8 ಗ್ರಾಮಗಳಿರೋದು 8 ವಾಟರ್ಮನ್ಗಳು ಬರ್ತಾರೆ. ಮತ್ತು ಇಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು 5 ಮಂದಿ ಇರೋದು. ಸಿಬ್ಬಂದಿ ಪ್ಯಾಟ್ರನ್ಗಿಂತ ಹೆಚ್ಚು ನಮ್ಗೆ ಅವಶ್ಯಕತೆ ಐತಿ ಇಲ್ಲಿ ಸಿಬ್ಬಂದಿಗಳು ಇರೋದ್ರಿಂದ. ಸರ್ಕಾರದಿಂದ ಅಂತ ಬರೋದ ಸಿಬ್ಬಂದಿ ಅನುದಾನ ನಮಗೆ ಸಾಲೋದಿಲ್ಲ. ಸೊ ಆದ ಕಾರಣ ನಾವು ನಿಧಿ ಒಂದರಲ್ಲೇ ಅವರು ಪೇಮೆಂಟ್ ಕೊಡ್ತಾ ಇರೋದ್ರಿಂದ
ಹಳ್ಳಿ ಗ್ರಾಮ ಪಂಚಾಯತಿ ಇದ್ರೂ ಸಹ ಹಳ್ಳಿಗಳು ಸಣ್ಣ ಸಣ್ಣ 10 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಇರೋದು ಅಲ್ಲಿ ಒಂದು ವಾಟರ್ ಮ್ಯಾನ್ ಅವಶ್ಯಕತೆನೇ ಇದ್ದಿದ್ದರಿಂದ ನಾವು ಈಗಾಗಲೇ ಗ್ರಾಮ ಪಂಚಾಯತಿ ಮಟ್ಟದಿಂದ ಇಷ್ಟು ವಾಟರ್ ಮ್ಯಾನ್ಗಳು ಇದು ಅವಶ್ಯಕತೆ ಐತೆ ಅಂತೇಳಿ ನಾವು ಈಗಾಗಲೇ ಜಿಲ್ಲಾ ಪಂಚಾಯತಿಗೆ ಮಾಹಿತಿ ಸಲ್ಲಿಸಿದ್ವಿ. ಬಟ್ ಇನ್ನೂವರೆಗೂ ನೇಮಕಾತಿ ಆಗಿಲ್ಲ. ಬಟ್ ಈಗಿದ್ದಂಥ ಸಿಬ್ಬಂದಿಗಳನ್ನು ನಾವು ತಾತ್ಕಾಲಿಕವಾಗಿ ತೆಗೆದುಕೊಂಡು ಜನರಿಗೆ ತೊಂದರೆ ಆಗಲ್ದಂಗೆ ನೀರು ನಿರ್ವಹಣೆಯನ್ನು ಮಾಡ್ತಾ ಇದ್ವಿ. ಸರಿ ಮೇಡಮ್, ತಾವು ಕೂಡ ವಿಶೇಷವಾಗಿ ಮಹಿಳೆಯರು, ಮಹಿಳಾ ಅಧಿಕಾರಿಯವರು, ಮಹಿಳೆಯರ ಬಗ್ಗೆ ಉದ್ಯೋಗದ ಬಗ್ಗೆ ಕೆಲವೊಂದಿಷ್ಟು ಮಹಿಳೆಯರು ಹೊಲಮನೆ ಕೆಲಸಕ್ಕೂ ಕೂಡ ಹೋಗ್ತಾರೆ. ಕೆಲವೊಂದಿಷ್ಟು ಮಹಿಳೆಯರಿಗೆ ಹೊಲಮನೆ ಕೆಲಸ ಆಗಿ ಬರಂಗಿಲ್ಲ, ಹ್ಯಾಂಡಿಕ್ಯಾಪ್ ಇದ್ದಂಥವರಿಗೆ ಅವ್ರ ಬಗ್ಗೆ ನಿಮ್ಮ ಪಂಚಾಯತಿಯಿಂದ ವಿಶೇಷವಾಗಿ ನೀವು ಚಿಂತನೆ ನಡೆಸೋದಾಗಿರಲಿ ಅಥವಾ ಅವ್ರ ಬಗ್ಗೆ ಏನಾದರೂ ಕಾಳಜಿ ವಹಿಸಿದ್ರಾ ಮೇಡಮ್? ಈಗಾಗಲೇ NRLM ಸಂಘಟನೆಗಳು ನಮ್ಮ ರಾಜ್ಯದಿಂದ ಆಗಲಿ ಅಥವಾ ಜಿಲ್ಲಾ ಪಂಚಾಯತಿಯಿಂದಾಗಲಿ ಸಂಘಟನೆ ಆಗಿದ್ದಾರೆ. ಮಹಿಳೆಯರು ಮುಂದೆ ಬರಬೇಕು, ಅವರು ಸಬಲರಾಗಬೇಕು ಅನ್ನುವಂಥ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಅಷ್ಟೇ ಅಂದರೆ ಮಹಿಳಾ ಗ್ರಾಮ ಸಭೆಗಳನ್ನು ಮಾಡ್ತಾ ಇರೋದ್ರಿಂದ ಅವ್ರ ಸಮಸ್ಯೆಗಳನ್ನು ನಾವು ಮುಕ್ತವಾಗಿ ಕೇಳ್ತೀವಿ. ಅವರಿಗೆ ವರ್ಕಿಂಗ್ ಪ್ಲೇಸ್ನೊಳಗೆ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಅದ್ರ ಬಗ್ಗೆ ಕಾನೂನು ತಿಳುವಳಿಕೆ ಅರಿವುಗಳನ್ನು ನಾವು ಮೂಡಿಸ್ತಾ ಇದ್ವಿ. ಪ್ರತಿ ವರ್ಷವೂ ಅವ್ರಿಗೆ ಆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದೇ ಮಾಹಿತಿ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಘನತ್ಯಾಜ್ಯ ವಿಲೇವಾರಿ ಘಟಕದ ಡ್ರೈವರನ್ನು ಮಹಿಳೆಯರನ್ನಾಗಿನೇ ತೊಗೊಂಡಿವಿ. ಮಹಿಳೆಯರೇ ಡ್ರೈವರ್ ಇರೋದ್ರಿಂದ ನಾವು ಇದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಮತ್ತು ಹ್ಯಾಂಡಿಕ್ಯಾಪ್ಟ್ಗಳಿಗೆ ನಮಗೆ ಲೈಬ್ರರಿಯನ್ನೇ ಮಹಿಳಾ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಸೊ ಅವರು ತಮ್ಮ ಇದನ್ನು ಮಾಡಲಿ ಅಂಥೇಳಿ ಜೀವನೋಪಾಯ ಹೊಂದಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಆ ವಿಚಾರ ಮಹಿಳೆಯರ ಆರೋಗ್ಯ ಸುಧಾರಣೆ ಒಳಗಿರ್ಬೋದು. ಮಹಿಳೆಯರಿಗಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳು ವರ್ಷ ಆಗ್ತವೆ. ಆ ವರ್ಷ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲ ಮಹಿಳೆಯರಿಗೆ ಎಲ್ಲ ಥರದ ಆರೋಗ್ಯ ತಪಾಸಣೆ ಮಾಡ್ತೀವಿ. BP ಶುಗರ್ ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಸದ್ಯಕ್ಕೆ ನಾವು ಅದಕ್ಕಾಗಿ ಕ್ರಮ ತಗೊಂಡಿದ್ದೀವಿ. ಬರೋ ದಿನಗಳಲ್ಲಿ ಅದನ್ನು ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಮಹಿಳೆಯರಿಗೆ ಯಾವುದೇ ಥರದಂಥ ಆರೋಗ್ಯ ತೊಂದರೆ ಆಗಬಾರ್ದು. ಮುಂದೆ ಕ್ಷಯರೋಗಗಳು ಕಂಡು ಬಂದರೆ ಅವ್ರಿಗೆ ಡಾಟ್ಸ್ ವಿತರಣೆ ಮಾಡುವಂಥದ್ದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗೇನು ಅಮೃತ ಆರೋಗ್ಯ ಯೋಜನೆ ಏನು ತಪಾಸಣೆಗಳೇ ನಡೀತಿದೆ ಅದು ಗ್ರಾಮ ಪಂಚಾಯತಿ ನಿಧಿಯಿಂದನೇ ಅವರಿಗೆ ಟ್ಯಾಬ್ಲೆಟ್ಸ್ಗಳನ್ನು, ಸಿರಿಂಜ್ಗಳನ್ನು ಮತ್ತು ಆರೋಗ್ಯ ತಪಾಸಣಾ ಕಿಟ್ಗಳನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಈ ಥರ ಗ್ರಾಮ ಪಂಚಾಯತಿ ಮಹಿಳೆಯರ ಆರೋಗ್ಯದ ಬಗ್ಗೆ ನಾವು ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಸರಿ ಮೇಡಮ್, ಈಗ ಆಡಳಿತಾಧಿಕಾರಿ ಕಡೆ ನಾವು ಬರ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಆಡಳಿತಾಧಿಕಾರಿ ಅವರು ನೇಮಕ್ಕಾಗಿದ್ದಾರೆ ಮತ್ತು ತಾವು ಆಡಳಿತಾಧಿಕಾರಿಯಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇಬ್ಬರು ಜಂಟಿಯಾಗಿ ನೆಕ್ಸ್ಟ್ ಕಮಿಟಿ ಹತ್ತತ್ರ ದಿನಮಾನದಲ್ಲಿ ಬರೋದಕ್ಕಿಂತ ಆ ದಿನಮಾನದಲ್ಲಿ ಅವರು ಬರೋದಕ್ಕಿಂತ ಪ್ರಮಾಣ ವಚನ ಸ್ವೀಕಾರ ಆಗೋವರೆಗೆ ತಾವೇ ಒಂದು ಅದಕ್ಕೆ ಆಡಳಿತಾಧಿಕಾರಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತೀರಿ. ಯಾವ್ಯಾವ ಅಭಿವೃದ್ಧಿಗೆ ತಾವು ಚಾಲನೆ ನೀಡ್ತಾ ಇದ್ದೀರಿ? ಹಿಂದಿನ ಆಗಿರ್ತಕ್ಕಂಥ ಲಾಸ್ಟ್ ಬಜೆಟ್ನಲ್ಲಿ ಕ್ರಿಯಾ ಯೋಜನೆಗಳನ್ನಾಗಿರಲಿ ಮತ್ತು ಲಾಸ್ಟ್ ಒಂದು ಸಾಮಾನ್ಯ ಸಭೆಯಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟಿನ ಬೇಡಿಕೆಗಳನ್ನಾಗಿರಲಿ ಅವೆಲ್ಲವನ್ನು ತಾವು ತಮ್ಮ ಹೆಗಲಿಗೆ ಹೊರೆಯನ್ನು ಹೊತ್ತುಕೊಂಡು ಈ ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಮುಂದೆ ಸಾಗ್ತಾ ಇದೆ? ಈಗಾಗಲೇ ಗ್ರಾಮ ಪಂಚಾಯತಿ ಕಮಿಟಿ ಇದ್ದಾಗ 15ನೇ ಹಣಕಾಸು ಕ್ರಿಯಾ ಯೋಜನೆಗಳನ್ನು ಮಾಡಿದ್ದಾರೆ. ಆದರೆ ಅನುದಾನ ಬರಲಿಲ್ಲ. ಸೊ ಅನುದಾನ 1 ವರ್ಷದ ಅನುದಾನದ ಕೊರತೆ ಐತ್ರಿ. ಆ ಕಾರಣಕ್ಕಾಗಿ ನಾವು ಕ್ರಿಯಾ ಯೋಜನೆ ಅನುಷ್ಠಾನ ಆಗಲಿಲ್ಲ. NRG ಆ್ಯಕ್ಷನ್ ಪ್ಲ್ಯಾನ್ ಅಂತೂ ಆಗಿತ್ತು. ಅದೇ ಪ್ರಕಾರವಾಗಿ ಕೂಲಿಕಾರರ ಬೇಡಿಕೆ ಬಂದ ಹಾಗೆ ನಾವು ಕೆಲಸಗಳನ್ನು ಕೊಡ್ತಾ ಇದ್ದೀವಿ ಇಲ್ಲಿ. ನೆಕ್ಸ್ಟು ಇನ್ನು SC/ST ಅನುದಾನ ಬಳಕೆ ಒಳಗೂ ಅವರ ಫಲಾನುಭವಿಗಳನ್ನು ಆಯ್ಕೆಯನ್ನು ಕಮಿಟಿಯವರೇ ಮಾಡಿಟ್ಟು ಹೋಗಿರೋದ್ರಿಂದ ಅವರಿಗೆ ಸೋಲಾರ್ ಲೈಟ್ ವಿತರಣೆ ಮಾಡೋದ್ರ ಮೂಲಕ SC/ST ಸಮುದಾಯದವ್ರಿಗೆ ಸೋಲಾರ್ ಲೈಟ್ ವಿತರಣೆ ಮಾಡ್ತಾ ಇದ್ದೀವಿ ರೀ. ಮತ್ತು ಅಂಗವಿಕಲರಿಗೆ ಅವರಿಗೆ ಜೀವನೋಪಾಯಕ್ಕೆ ಸಂಬಂಧಿಸಿದಂಥ ಏನಾದರೂ ಬೇಡಿಕೆಗಳಿದ್ರೆ ಅದನ್ನು ತೆಗೆದುಕೊಂಡು ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಸರಿ ಮೇಡಮ್, ನನ್ನ ಕೊನೆಯ ಪ್ರಶ್ನೆ ಸಮಯದ ವಿಷಯದಂಥ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಪುಷ್ಪಾವತಿ ಮೇಡಮ್ ಅವರೇ, ನಾವು ಇನ್ನೊಂದು ವಿಷಯ ಕೇಳಿದ್ದೀವಿ. ತಾವು ಕೂಡ ಧಾರವಾಡ ಜಿಲ್ಲೆಯ ಗ್ರಾಮ ಪಂಚಾಯತಿ PDOವರ ಆಡಳಿತದ ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ನಾವು ಕೇಳಿದ್ದೀವಿ. ಹೌದಾ ಮೇಡಮ್? ಹೌದು ರೀ. ನಾನು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ವಿ. ನಾನು ಬೆಳಗಾವಿ ವಿಭಾಗೀಯ ಉಪಾಧ್ಯಕ್ಷನೂ ಅದೇನಿ. ಬೆಳಗಾವಿಯ ಉಪಾಧ್ಯಕ್ಷ ಅಷ್ಟೇ ಅಲ್ಲದೆ ಧಾರವಾಡ ಜಿಲ್ಲೆಯ ಅಧ್ಯಕ್ಷ ಅದೇನಿ. ಮತ್ತು ಸರ್ಕಾರಿ ಮಹಿಳಾ ನೌಕರರ ಸಂಘದ ಉಪಾಧ್ಯಕ್ಷನೂ ಅದೇನು ರೀ. ಮತ್ತು NPS ನೌಕರರ ಸಂಘದೂ ಅಧ್ಯಕ್ಷನ ಅದೇನು ರೀ. ಸೊ ಈ ಥರ ಎಲ್ಲ ನನ್ನ ಕಾರ್ಯ ಚಟುವಟಿಕೆಗಳೇ ನನ್ನ ನೌಕರಿ ಜೀವನದ ಜೊತೆಗೆ. ಹೇಳಿ.
ಇಷ್ಟೆಲ್ಲ ತಾವಿದ್ದೀರಿ. ಈ ಇಷ್ಟೆಲ್ಲ ಹುದ್ದೆಗಳನ್ನು ನಾನು ನನ್ನ ನೌಕರಿ ಜೀವನದ ಜೊತೆ ಸರ್ಕಾರಿ ನೌಕರರಿಗೆ ಆಗುವಂಥ ತೊಂದರೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡು ನಮ್ಮ ಆಡಳಿತ ಸುಧಾರಣೆಯಲ್ಲಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಅನುಭವಿಸುತ್ತಿರುವ ತೊಂದರೆಗಳನ್ನು ನಾನು ಹೋರಾಟನೂ ಮಾಡಿದ್ದೇನೆ. ಈಗಾಗಲೇ ಹೋರಾಟದ ಪ್ರಕಾರ ಧಾರವಾಡನ ಮುಂಚೂಣಿಯಲ್ಲಿಟ್ಟು ಹೋರಾಟ ಮಾಡಿ ತಜ್ಞರ ಸಮಿತಿ ರಚನೆ ಮಾಡಿ ಒಳಗೆ ನಮ್ಮ ಧಾರವಾಡದಲ್ಲಿ ನಾನು ಮುಂಚೂಣಿಯಲ್ಲಿದ್ದೇನೆ. ಇಡೀ ರಾಜ್ಯಕ್ಕೆ ತಜ್ಞರ ಸಮಿತಿಯನ್ನು ರಚನೆ ಮಾಡಬೇಕಂತ ಬೇಡಿಕೆ ಇಟ್ಟು ಹೋರಾಟ ನಡೆಸಿ ಅದಕ್ಕೆ ಫಲವಾಗಿ ತಜ್ಞರ ಸಮಿತಿ ರಚನೆ ಆಗಿದೆ ಅಂತ ನಾನು ಇಷ್ಟ. ಎಸ್ ಮೇಡಮ್. ಓಕೆ, ಈ ತಾಲೂಕು ಪಂಚಾಯತಿ ಇ ಒ ಅವರಾಗಿರಲಿ, ಜಿಲ್ಲಾ ಪಂಚಾಯತಿ ಸಿ ಒ ಆಗಿರಲಿ, ಬರಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ಒಂದು ಧಾರವಾಡ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿ ಪಿ ಡಿ ಅವರುಗಳು ಕೆಲವೊಂದಿಷ್ಟು ಅಭಿವೃದ್ಧಿ ಅಧಿಕಾರಿಯವರು ಅಧ್ಯಕ್ಷರ ಮಾತು ಕೇಳ್ತಾರೆ, ಕೆಲವೊಂದಿಷ್ಟು ಮಂದಿ ಕೇಳೋದಿಲ್ಲ. ಅವರು ಕೇಳಿದವರು ನಿಮ್ಮವರೇ, ಕೇಳಿಲ್ದವರು ನಿಮ್ಮವ್ರೆ ಅಂತ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪಂಚಾಯತಿಗೆ ಸಿಗಬೇಕಾಗಿರ್ತಕ್ಕಂಥ ಬೆನಿಫಿಟ್ಗಳ ಬಗ್ಗೆ ಮತ್ತು ಅಭಿವೃದ್ಧಿ ಅಧಿಕಾರಿಯವರಿಗೆ ಸಿಗಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ತಾವೊಂದು ಅಧ್ಯಕ್ಷರಾಗಿ ಗೈಡ್ ಮಾಡ್ತಾ ಇರ್ತೀರಿ ಮೇಡಮ್. ಈಗಾಗಲೇ ನಾನು ಒಬ್ಬ ಅಧ್ಯಕ್ಷರಾಗಿ ನಾನು ಗ್ರಾಮ ಪಂಚಾಯಿತಿಯಲ್ಲಿ ತೊಂದರೆಗಳನ್ನು ನಾನು ಪಟ್ಟಿ ಮಾಡಿದಾಗ ನನಗೆ ಸಮಸ್ಯೆಗಳು ಬಂದಿರೋದೇನಂತಂದ್ರೆ, ಸರ್ಕಾರದ ಮಟ್ಟದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗೂ ಒಂದೇ ಅನ್ನುವಂಥ ತೂಗು ಲೆಕ್ಕ ಹಿಡ್ಕೊಂಡು ಎಲ್ಲ ಕೆಲಸಗಳನ್ನು ಸರ್ಕಾರದ ಮಟ್ಟದಲ್ಲಿ ಆಗ್ತಾಯಿದೆ. ಆ ಥರ ಇಲ್ಲ. ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಪಂಚಾಯಿತಿಗಳಿರೋದ್ರಿಂದ ಇಲ್ಲಿ ಕ್ರೋಢೀಕರಣ ಒಂದು ಪಂಚಾಯಿತಿದು ಹೆಚ್ಚಿರುತ್ತೆ, ಒಂದು ಪಂಚಾಯಿತಿದು ಕಮ್ಮಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲ ಪಂಚಾಯಿತಿಗೂ ಒಂದೇ ನಿಯಮ ಪಾಲನೆ ಆಗ್ತಿರೋದು ಸ್ವಲ್ಪ ಕಷ್ಟಕರವಾಗ್ತಾ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯಾವುದೇ ಒಂದು ವಿಷಯದ ಅನುಷ್ಠಾನ ಮಾಡುವ ಎಲ್ಲ ಗ್ರಾಮ ಪಂಚಾಯತಿಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು ಅಂತಾರೆ. ಅಲ್ಲಿ ಅನುದಾನ ಎಷ್ಟೈತಿ ಅನ್ನೋದನ್ನು ಆ ಮಟ್ಟದೊಳಗೆ ಚಿಂತನೆ ನಡೀತಾ ಇಲ್ಲ. ಸೊ ನಮ್ಮ ವಿಚಾರ ಏನಂತಂದರೆ, ಆ ಗ್ರಾಮ ಪಂಚಾಯತಿ ಒಳಗೆ ಏನು ಅನುದಾನ ಐತಿ, ಅವ್ರ ಕಡೆ ಏನು ಕ್ರೋಢೀಕರಣ ಐತಿ, ಅವ್ರಿಗೆ ಇದನ್ನು ನಿಗ್ಸಕ್ಕೆ ಸಾಧ್ಯ ಐತೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳಾರ್ದೇ ಸರ್ಕಾರದ ಹಂತದಲ್ಲಿ, ನಮ್ಮ ಇಲಾಖೆ ಹಂತದಲ್ಲಿ ಆದೇಶಗಳಾಗ್ತಾ ಇದ್ದಾವೆ. ಸೊ ಅಂಥ ವಿಚಾರದೊಳಗೆ ನಾನು ಅದು ಸುಧಾರಣೆ ಆಗಬೇಕು ಅಂಥೇಳಿ ನನ್ನ ಅನಿಸಿಕೆ. ಎಸ್ ಮೇಡಮ್. ಓಕೆ, ನಾನು ಹಳ್ಳಿಗಿರಿ ಪಂಚಾಯತಿ ಶಾಸಕರಿಂದ ಮತ್ತು ವಿಧಾನಸಭೆ ಕ್ಷೇತ್ರ ಶಾಸಕರಿಂದ ಮತ್ತು ಜಿಲ್ಲಾ ಉಸ್ತುವಾರಿಯವರು ಇಬ್ಬರು ಅವರು ಒಂದೇ ಇರೋದ್ರಿಂದ ಮತ್ತು ಒಳ್ಳೆ ಸಂಸದರಿಂದ ನಿಮ್ಮ ಪಂಚಾಯತಿಗೆ ಯಾವ ಅನುದಾನ ಬಂದಿದೆ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಿಂದ ಬರಬೇಕಾಗಿರ್ತಕ್ಕಂಥ ಅನುದಾನ ಯಾವುದು ಬಂದಿದೆ? ನಮ್ಮ ಗ್ರಾಮ ಪಂಚಾಯತಿ ಅನುದಾನದ ಬಳಕೆ ನಮ್ಮ ಹಂತದಲ್ಲಿ ನಮಗೇನು ಅವರು ಮಾಹಿತಿ ಗ್ರಾಮ ಪಂಚಾಯತಿ ಕೊಡೋದಿಲ್ಲ. ಆದರೆ ಅವರು ಗ್ರಾಮ ಸಭೆಯೊಳಗೆ ಯಾವುದಾದ್ರೂ ಕಾಮಗಾರಿಗಳು ನಿಮ್ಮ ಅವಶ್ಯಕತೆ ಐತೆ ಅನ್ನೋಂಗೆ ನಮ್ಮ ಮಾಹಿತಿ ಕೇಳಿದಾಗ ನಾವು ಅವ್ರಿಗೆ ಸಲ್ಲಿಸಿರ್ತೀವಿ. ಅಷ್ಟೇ ವಿನಃ ಅವರು ಯಾವುದನ್ನು ಪಿಕ್ ಮಾಡ್ತಾರೆ, ಯಾವುದನ್ನು ಅನುದಾನ ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿ ನಮ್ಮ ಗ್ರಾಮ ಪಂಚಾಯತಿಗೆ ಇದುವರೆಗೂ ಯಾವುದೇ ಇಲಾಖೆಯವರು ಕೊಟ್ಟಿಲ್ಲದ ಕಾರಣ ನನಗೇನು ಆ ವಿಷಯದೊಳಗೆ ಹೇಳೋಕ್ಕಾಗಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮೇಡಮ್ ಅವರಾದರೂ ಅಷ್ಟೇ. ನಾವು ಗ್ರಾಮ ಪಂಚಾಯತಿ ಒಳಗೆ ಲಿಸ್ಟ್ ನಮ್ಮನ್ನು ಕೇಳ್ತಾರೆ, ನಾವು ಲಿಸ್ಟ್ ಅಷ್ಟೇ ಕೊಡ್ತೀವಿ. ಅವು ಅನುಷ್ಠಾನ ಆಗ್ಯಾವೋ ಇಲ್ಲೋ ಅನ್ನೋ ಮಾಹಿತಿ ನಮಗೆ ಬರೋದಿಲ್ಲ. ಸೊ ಅದ್ರ ಬಗ್ಗೆ ನಂಗೆ ಸ್ಪಷ್ಟನೆ ಇಲ್ಲ. ಥ್ಯಾಂಕ್ ಯು ಮೇಡಮ್. ನನ್ನ ಕೊನೆ ಪ್ರಶ್ನೆ, ತಾವು ಈ ಪಂಚಾಯತಿಯಲ್ಲಿ ಆಡಳಿತದಲ್ಲಿ ಇರುವವರಿ ದಿನ ಅಥವಾ ರಿಟೈರ್ಮೆಂಟ್ ಇಲ್ಲೇ ಆಗ್ತಿತ್ತೋ ಅಥವಾ ಬೇರೆ ಪಂಚಾಯತಿಗೆ ಹೋಗ್ತಿರೋ ಅದು ಅಧಿಕಾರಿಯವರಿಗೆ ಭಗವಂತನಿಗೆ ಬಿಟ್ಕೊಟ್ಟು? ಇಲ್ಲ, ಅದನ್ನು ತಪ್ಪು ಕಲ್ಪನೆ. ಪ್ರತಿ ಗ್ರಾಮ ಪಂಚಾಯತಿ ಪಿ ಡಿ ಒನು ಒಂದು ಸಲ ವರ್ಗಾವಣೆ ಆಗಿ ಆ ಪಂಚಾಯತಿಗೆ ಬಂದರೆ 5 ವರ್ಷಗಳ ಮಾತ್ರ ಕಾಲ. ನೀವು ಇಲ್ಲೇ ಇರ್ತಿರೋ ಬೇರೆ ಕಡೆ ಹೋಗ್ತಿರೋ ಅನ್ನೋದು ಅದು ಗೊತ್ತಿಲ್ಲ. ನನ್ನ ಮೊದಲನೇ ಪ್ರಶ್ನೆ, ತಮಗೆ ಅವಕಾಶ ಸಿಕ್ಕಿರತಕ್ಕ ಸಂದರ್ಭದಲ್ಲಿ ತಾವು ಇಲ್ಲಿ ಇರುವವರಿಗೆ ಯಾವ ರೀತಿ ಈ ಮಲೆನಾಡಿನ ಗ್ರಾಮ ಪಂಚಾಯತಿ ಭಾಗದಲ್ಲಿ ತಾವು ಕೆಲಸ ಮಾಡಿ ಮುಂದೆ ಸಾಗಬೇಕಂತೇಳಿ ನಿಮ್ಮ ಕನಸಿದೆ ಮೇಡಮ್? ನನ್ನ ಕೊನೆ ಪ್ರಶ್ನೆ. ಏನಿಲ್ಲ ಸರ್, ಇಲ್ಲಿ ಅದೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ರೋಢೀಕರಣದ ಕೊರತೆ ಇರೋದ್ರಿಂದ, ಅನುದಾನಗಳ ಕೊರತೆ ಇರೋದ್ರಿಂದ ಇಲ್ಲಿ ಸಮಸ್ಯೆಗಳು, ನೀರಿಂದಂತೂ ಸಮಸ್ಯೆಗಳು ಆದಷ್ಟು ಬರೋದಿಲ್ಲ. ಯಾಕಂತಂದರೆ ಬೇಸಿಗೆ ಕಾಲದಲ್ಲಿ 1-2-3 ತಿಂಗಳು ತೊಂದರೆ ಆಗುತ್ತೆ. ಆವಾಗ ರೈತರ ಕಡೆಯಿಂದ ಹೆಲ್ಪ್ ತಗೊಂಡು ನಾವೆಲ್ಲ ಇದನ್ನು ಮಾಡ್ತೀವಿ. ಕೆಲವೊಂದಿಷ್ಟು ಹಳ್ಳಿಗಳ ರಸ್ತೆಗಳು ಮತ್ತು ಏನು ಚರಂಡಿ ಯೋಜನೆಗಳ ಬಗ್ಗೆ ನಾವು ಕ್ರಮ ತೆಗಿಬೇಕಂದ್ರೆ ಅನುದಾನದ ಕೊರತೆಗಳದಾವ. ಅಂಥವನ್ನ ನಾನು ಲಿಸ್ಟ್ ಔಟ್ ಮಾಡ್ಕೊಂಡು ಸಾಧ್ಯವಾದ ಮಟ್ಟಿಗೆ ಅವನನ್ನು ಬಗೆಹರಿಸಿ ಮೂಲಭೂತ ಸೌಕರ್ಯವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ತೊಂದರೆ ಆಗಲ್ದಂಗೆ ಮತ್ತು ಅತಿ ಹೆಚ್ಚು ಡಿಜಿಟಲೈಸೇಷನ್ ಇರೋದ್ರಿಂದ ಅದನ್ನು ಗ್ರಾಮಸ್ಥರ ತನಕ ಮುಟ್ಟಿಸಿ ಅಭಿವೃದ್ಧಿ, ಅವರು ಒಂದೇ ಆರ್ಥಿಕವಾಗಿ ಅಭಿವೃದ್ಧಿ ಆಗಬಾರ್ದು, ಅಷ್ಟೇ ಅಲ್ಲದೆ ಅವರು ಇದರ ಏನರದು ಎಲ್ಲ ಸಾಮಾಜಿಕವಾಗಿಯೂ ಅಭಿವೃದ್ಧಿ ಆಗಬೇಕು, ಹಣಕಾಸಿನೊಳಗೂ ಅಭಿವೃದ್ಧಿ ಆಗಬೇಕು, ಒಂದು ಎಲ್ಲ ಥರದ ಅಭಿವೃದ್ಧಿ ಆಗುವ ಮಟ್ಟಿಗೆ ನಾನು ಕ್ರಮ ಜರುಗಿಸೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್, ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ತಾವು ನಮ್ಮ ಜೊತೆ ಮಾತನಾಡೋದಕ್ಕೆ, ಆಡಳಿತ ಅಧಿಕಾರಿ ಜೊತೆ, ಅಧ್ಯಕ್ಷ ಜೊತೆ ತಾವು ಇದೇ ರೀತಿ ಮುಂದುವರಿಯಲಿ ಅಂತ ಹೇಳುತ್ತಾ, ತಾವು ಕೂಡ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಕಾಳಜಿ ಇರೋರು, ಇನ್ನಷ್ಟು ರೂಪದಲ್ಲಿ ಮಹಿಳೆಯರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಮುಂದೆ ಕೆಲಸ ಮಾಡ್ರಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ. ಜೈ ಮಾತೆ. ಥ್ಯಾಂಕ್ ಯು.